ನೀವು ಭಾಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ 1000 ಜನ ವಿಲೇಜ್ ಅಕೌಂಟೆಂಟ್ಗಳು ನೇಮಕಾತಿ ಪತ್ರ ಪಡ್ಕೊಳ್ಳೋರಿದ್ರೆ ಅವರು 2-3 ಜನ 2 ಜನ 3 ಜನ ಎಲ್ಲ ಬಂದಿದ್ದೀರಿ ಅಲ್ವಾ? ಯಾರ್ಯಾರು ಕೈ ಎತ್ತಿ ನೋಡೋಣ ನಿಮಗೆ ಕೆಲಸ ಸಿಕ್ಕಿರೋರು. ಇನ್ನು ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋರು. ಕೆಲವು ಅಧಿಕಾರಿಗಳು ಬಂದಿದ್ದಾರೆ, ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದೀರಿ. ಕೆಲವು ಮದುವೆ ಆಗಿದ್ದೀರಿ ಅಂತ ಅನಿಸುತ್ತೆ, ಕೆಲವರು ಮದುವೆ ಆಗದಿದ್ದವರು ಇರ್ಬೋದು. ಈಗ ಸ್ವಲ್ಪ ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಅಲ್ವಾ? ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ. ಆಮೇಲೆ ಒಂದು ಭಾವನೆ ಇದೆ, ಏನಾರಾಗಲಿಪ್ಪ ಒಂದು ಸರ್ಕಾರಿ ಕೆಲಸ ಸಿಕ್ಬಿಡ್ಲಿ ಅಂತ ಭಾವನೆ ಇದೆ. ಅಂದರೆ ಸರ್ಕಾರದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ನಡ್ಕೊಂಡು ಹೋಗುತ್ತೆ ಹೆಂಗಾದ್ರು, ಆ ಥರ ಒಂದು ಭಾವನೆ. ಅದು ನಿಜ ಅಂತ ಅಲ್ಲ ನಾನು ಹೇಳೋದು, ಭಾವನೆ ಆ ಥರ ಇದೆ. ಸೊ ಅದೇನೇ ಆಗಲಿ ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ರಿಗೂ ಆಯುಸ್ಸು ಆರೋಗ್ಯ ಸಿಕ್ಕಲಿ, ನಿಮ್ಮ ಕುಟುಂಬ ವರ್ಗದವ್ರಿಗೂ ಸಿಕ್ಕಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.